ಕೊಟ್ಟಂತಹ ಡಾಕ್ಟರ್ ಬಸವರಾಜಪ್ಪ ಅವರಿಗೆ ನಮಸ್ಕಾರಗಳು. ಪತ್ರಿಕಾ ಮಾಧ್ಯಮದವರೇ, ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಗಣೇಶ ದೇವಸ್ಥಾನದ ಭಜನಾ ಮಂಡಳಿಯ ತಾಯಂದಿರು ಭಜನೆಯನ್ನು ನಡೆಸಿಕೊಟ್ರು. ಅನಂತರ ಶ್ರೀ ಶಾರದಾಶ್ರಮದ ಸದಸ್ಯರೆಲ್ಲರೂ ಸೇರಿಕೊಂಡು ಭಜನೆಯನ್ನು ಮಾಡಿದ್ರು. ನಮ್ಮ ಬಾಲಕ ಸಂಘದ ಮಕ್ಕಳು ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರ ಮತ್ತು ಚೈತನ್ಯದಾಯಕ ನುಡಿಗಳನ್ನು ಹೇಳಿದ್ರು. ಅನಂತರ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದಂತಹ ಬೇಗ ಮುಗಿಸಿದಾಗ ಯೋಗಿಗಳಲ್ಲಿ ಸರ್ವಶ್ರೇಷ್ಠ ಯೋಗಿಗಳು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ನಾವು ಸೇವೆ ಮಾಡುವ ಪ್ರಚಂಡ ಸಾಮರ್ಥ್ಯವನ್ನು ನೋಡ್ತೀವಿ. ಅದ್ಭುತವಾದ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಆ ಬುದ್ಧಿಮತ್ತೆಯನ್ನು, ತೀಕ್ಷ್ಣ ವಿದ್ವಾಂಸತೆಯನ್ನು ಗಮನಿಸ್ತೇವೆ. ಅದರ ಜೊತೆಯಲ್ಲಿ ಭಗವಂತನ ಪಾದಗಳನ್ನು ಸ್ಪರ್ಶಿಸುವಂತಹ ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಭಜನೆಗಳನ್ನು ಹಾಡುವ ಸಾಮರ್ಥ್ಯವನ್ನು ನೋಡ್ತೀವಿ. ಜೊತೆಗೆ ಅವರು ಧ್ಯಾನಕ್ಕೆ ಕುಳಿತರು ಅಂದ್ರೆ ಜಗತ್ತನ್ನು ಮರೆತು ಧ್ಯಾನ ಲೀನರಾಗುವ ಆ ಸಾಮರ್ಥ್ಯವನ್ನು ಅವರಲ್ಲಿ ಕಾಣ್ತೇವೆ. ಭಗವಂತನ ಮಹಿಮೆಯ ಎಲ್ಲ ವಿಶೇಷ ಮುಖಗಳನ್ನು ನಾವು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ನೋಡುತ್ತೇವೆ. ಸ್ವಾಮೀಜಿಯವರು ಸರ್ವಶ್ರೇಷ್ಠ ಕರ್ಮಯೋಗಿಯೂ ಹೌದು, ಮಹಾನ್ ಜ್ಞಾನಿಯೂ ಹೌದು, ಸೆರೆ ಹಿಡಿದಿರುವಂತೆ ಭಜನೆಯನ್ನು ಮಾಡುವ ಭಕ್ತ ವರನೂ ಹೌದು. ಹೀಗೆ ನಾವು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಅದ್ಭುತ ಸಮನ್ವಯವನ್ನು ನೋಡುತ್ತೇವೆ. ಸ್ವಾಮಿ ವಿವೇಕಾನಂದರನ್ನು ಯೋಗಿವರ ಅಂತ ಹೇಳಿದ್ದು ಈ ಅರ್ಥದಲ್ಲಿ. ಅವರು ಕರ್ಮಯೋಗಿಯೂ ಹೌದು, ಧ್ಯಾನ ಯೋಗಿಯೂ ಹೌದು, ಜ್ಞಾನ ಯೋಗಿಯೂ ಹೌದು, ಭಕ್ತನೂ ಹೌದು. ಆದರೆ ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡುವಾಗ ಯೋಗಿವರ ಅಂತ ಹೇಳಿದಾಗ ಧ್ಯಾನ ಯೋಗದಲ್ಲಿ ಗುರಿಯನ್ನು ತಲುಪಿದವರು, ಎಡೆಪ್ಟ್ ಇನ್ ಮೆಡಿಟೇಷನ್, ಆ ಅರ್ಥದಲ್ಲಿ ತೆಗೆದುಕೊಳ್ತೇವೆ.